ಕೋವಿಡ್ ಹಾಟ್ಸ್ಪಾಟ್ ಆಯ್ತಾ ಬೆಂಗಳೂರಿನ ಮಹದೇವಪುರ ಡೇಂಜರ್ ಝೋನ್ನಲ್ಲಿ ಮಹದೇವಪುರ ವಾರ್ಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಮಹದೇವಪುರದಲ್ಲಿ 16 ಕೊರೋನಾ ಕೇಸ್ಗಳು ಪತ್ತೆ ಆಗಿದ್ದಾವೆ. ಅತಿ ಹೆಚ್ಚು ಐಟಿ ಬಿಟಿ ಕಂಪನಿಗಳು ಇರುವಂತಹ ಸ್ಥಳ ಇದು. ಹೊರ ರಾಜ್ಯದ ಜನರ ಮೇಲೆ ಈಗ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಮಾಡೋದಕ್ಕೆ ಕೂಡ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ. ಬೆಂಗಳೂರಿನ ಮಹದೇವಪುರ ಭಾಗದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಕೂಡ ಇಲ್ಲೇ ಟೆಸ್ಟಿಂಗ್ ಜಾಸ್ತಿ ಮಾಡಿದಾಗ ನಂಬರ್ ಆಫ್ ಕೇಸಸ್ಸು ಜಾಸ್ತಿ ಬರುತ್ತೆ ಯೂಶಲಿ. ಇನ್ನು ಐಟಿ ಬಿಟಿ ಜನಗಳು ಹೆಚ್ಚಾಗಿ ಇರ್ತಕ್ಕಂಥದ್ದು ಇದೇ ಮಹದೇವಪುರ ವಾರ್ಡ್ನಲ್ಲಿ. ಅಲ್ಲಿ ಹೆಚ್ಚು ಕಂಪನಿಗಳು ಕೂಡ ಇದೆ. ಹೊರ ರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ಜನಗಳ ಸಂಖ್ಯೆ ಜಾಸ್ತಿ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದರ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಮೆಡಿಕಲ್ ಕಾಲೇಜುಗಳಲ್ಲಿ ಟೆಸ್ಟಿಂಗ್ಗೆ ಸೂಚನೆ ಕೊಡಲಾಗಿದೆ. ಟೆಸ್ಟ್ ಮಾಡಿ ಸರ್ಕಾರಿ ಲ್ಯಾಬ್ಗೆ ಕಳಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಗತ್ಯ ವೈದ್ಯಕೀಯ ಸಿಬ್ಬಂದಿ ಮೀಸಲಿರಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. 40 ನಾರ್ಮಲ್ ಬೆಡ್, 10 ಐಸಿಯು ಬೆಡ್ ಮೀಸಲಿಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಿಗೆ ಕೂಡ ಮಾರ್ಗಸೂಚಿಯನ್ನು ಕೊಟ್ಟಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ. ಟೆಸ್ಟಿಂಗ್ಗಳನ್ನು ಮೆಡಿಕಲ್ ಕಾಲೇಜುಗಳಲ್ಲೂ ಕೂಡ ಆರಂಭ ಮಾಡಬೇಕು ಅಂತ ಇಲಾಖೆ ಸೂಚಿಸಿದೆ. ಕೋವಿಡ್ ಹಾಟ್ಸ್ಪಾಟ್ ಆಯ್ತಾ ಬೆಂಗಳೂರಿನ ಮಹದೇವಪುರ ಡೇಂಜರ್ ಝೋನ್ನಲ್ಲಿ ಮಹದೇವಪುರ ವಾರ್ಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಮಹದೇವಪುರದಲ್ಲಿ 16 ಕೊರೋನಾ ಕೇಸ್ಗಳು ಪತ್ತೆ ಆಗಿದ್ದಾವೆ. ಅತಿ ಹೆಚ್ಚು ಐಟಿ ಬಿಟಿ ಕಂಪನಿಗಳು ಇರುವಂತಹ ಸ್ಥಳ ಇದು. ಹೊರ ರಾಜ್ಯದ ಜನರ ಮೇಲೆ ಈಗ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಮಾಡೋದಕ್ಕೆ ಕೂಡ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ. ಬೆಂಗಳೂರಿನ ಮಹದೇವಪುರ ಭಾಗದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಕೂಡ ಇಲ್ಲೇ ಟೆಸ್ಟಿಂಗ್ ಜಾಸ್ತಿ ಮಾಡಿದಾಗ ನಂಬರ್ ಆಫ್ ಕೇಸಸ್ಸು ಜಾಸ್ತಿ ಬರುತ್ತೆ ಯೂಶಲಿ. ಇನ್ನು ಐಟಿ ಬಿಟಿ ಜನಗಳು ಹೆಚ್ಚಾಗಿ ಇರ್ತಕ್ಕಂಥದ್ದು ಇದೇ ಮಹದೇವಪುರ ವಾರ್ಡ್ನಲ್ಲಿ. ಅಲ್ಲಿ ಹೆಚ್ಚು ಕಂಪನಿಗಳು ಕೂಡ ಇದೆ. ಹೊರ ರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ಜನಗಳ ಸಂಖ್ಯೆ ಜಾಸ್ತಿ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದರ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಮೆಡಿಕಲ್ ಕಾಲೇಜುಗಳಲ್ಲಿ ಟೆಸ್ಟಿಂಗ್ಗೆ ಸೂಚನೆ ಕೊಡಲಾಗಿದೆ. ಟೆಸ್ಟ್ ಮಾಡಿ ಸರ್ಕಾರಿ ಲ್ಯಾಬ್ಗೆ ಕಳಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಗತ್ಯ ವೈದ್ಯಕೀಯ ಸಿಬ್ಬಂದಿ ಮೀಸಲಿರಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. 40 ನಾರ್ಮಲ್ ಬೆಡ್, 10 ಐಸಿಯು ಬೆಡ್ ಮೀಸಲಿಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಿಗೆ ಕೂಡ ಮಾರ್ಗಸೂಚಿಯನ್ನು ಕೊಟ್ಟಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ. ಟೆಸ್ಟಿಂಗ್ಗಳನ್ನು ಮೆಡಿಕಲ್ ಕಾಲೇಜುಗಳಲ್ಲೂ ಕೂಡ ಆರಂಭ ಮಾಡಬೇಕು ಅಂತ ಇಲಾಖೆ ಸೂಚಿಸಿದೆ. ಕೋವಿಡ್ ಹಾಟ್ಸ್ಪಾಟ್ ಆಯ್ತಾ ಬೆಂಗಳೂರಿನ ಮಹದೇವಪುರ ಡೇಂಜರ್ ಝೋನ್ನಲ್ಲಿ ಮಹದೇವಪುರ ವಾರ್ಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಮಹದೇವಪುರದಲ್ಲಿ 16 ಕೊರೋನಾ ಕೇಸ್ಗಳು ಪತ್ತೆ ಆಗಿದ್ದಾವೆ. ಅತಿ ಹೆಚ್ಚು ಐಟಿ ಬಿಟಿ ಕಂಪನಿಗಳು ಇರುವಂತಹ ಸ್ಥಳ ಇದು. ಹೊರ ರಾಜ್ಯದ ಜನರ ಮೇಲೆ ಈಗ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಮಾಡೋದಕ್ಕೆ ಕೂಡ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ. ಬೆಂಗಳೂರಿನ ಮಹದೇವಪುರ ಭಾಗದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಕೂಡ ಇಲ್ಲೇ ಟೆಸ್ಟಿಂಗ್ ಜಾಸ್ತಿ ಮಾಡಿದಾಗ ನಂಬರ್ ಆಫ್ ಕೇಸಸ್ಸು ಜಾಸ್ತಿ ಬರುತ್ತೆ ಯೂಶಲಿ. ಇನ್ನು ಐಟಿ ಬಿಟಿ ಜನಗಳು ಹೆಚ್ಚಾಗಿ ಇರ್ತಕ್ಕಂಥದ್ದು ಇದೇ ಮಹದೇವಪುರ ವಾರ್ಡ್ನಲ್ಲಿ. ಅಲ್ಲಿ ಹೆಚ್ಚು ಕಂಪನಿಗಳು ಕೂಡ ಇದೆ. ಹೊರ ರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ಜನಗಳ ಸಂಖ್ಯೆ ಜಾಸ್ತಿ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದರ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಮೆಡಿಕಲ್ ಕಾಲೇಜುಗಳಲ್ಲಿ ಟೆಸ್ಟಿಂಗ್ಗೆ ಸೂಚನೆ ಕೊಡಲಾಗಿದೆ. ಟೆಸ್ಟ್ ಮಾಡಿ ಸರ್ಕಾರಿ ಲ್ಯಾಬ್ಗೆ ಕಳಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಗತ್ಯ ವೈದ್ಯಕೀಯ ಸಿಬ್ಬಂದಿ ಮೀಸಲಿರಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. 40 ನಾರ್ಮಲ್ ಬೆಡ್, 10 ಐಸಿಯು ಬೆಡ್ ಮೀಸಲಿಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ.
ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಿಗೆ ಕೂಡ ಮಾರ್ಗಸೂಚಿಯನ್ನು ಕೊಟ್ಟಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ. ಟೆಸ್ಟಿಂಗ್ಗಳನ್ನು ಮೆಡಿಕಲ್ ಕಾಲೇಜುಗಳಲ್ಲೂ ಕೂಡ ಆರಂಭ ಮಾಡಬೇಕು ಅಂತ ಇಲಾಖೆ ಸೂಚಿಸಿದೆ. ಕೋವಿಡ್ ಹಾಟ್ಸ್ಪಾಟ್ ಆಯ್ತಾ ಬೆಂಗಳೂರಿನ ಮಹದೇವಪುರ ಡೇಂಜರ್ ಝೋನ್ನಲ್ಲಿ ಮಹದೇವಪುರ ವಾರ್ಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಮಹದೇವಪುರದಲ್ಲಿ 16 ಕೊರೋನಾ ಕೇಸ್ಗಳು ಪತ್ತೆ ಆಗಿದ್ದಾವೆ. ಅತಿ ಹೆಚ್ಚು IT-BT ಕಂಪನಿಗಳು ಇರುವಂತಹ ಸ್ಥಳ ಇದು. ಹೊರ ರಾಜ್ಯದ ಜನರ ಮೇಲೆ ಈಗ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಮಾಡೋದಕ್ಕೆ ಕೂಡ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ. ಬೆಂಗಳೂರಿನ ಮಹದೇವಪುರ ಭಾಗದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಕೂಡ ಇಲ್ಲೇ ಟೆಸ್ಟಿಂಗ್ ಜಾಸ್ತಿ ಮಾಡಿದಾಗ ನಂಬರ್ ಆಫ್ ಕೇಸಸ್ಸು ಜಾಸ್ತಿ ಬರುತ್ತೆ ಯೂಶಲಿ. ಇನ್ನು IT-BT ಜನಗಳು ಹೆಚ್ಚಾಗಿ ಇರ್ತಕ್ಕಂಥದ್ದು ಇದೇ ಮಹದೇವಪುರ ವಾರ್ಡ್ನಲ್ಲಿ. ಅಲ್ಲಿ ಹೆಚ್ಚು ಕಂಪನಿಗಳು ಕೂಡ ಇದೆ. ಹೊರ ರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ಜನಗಳ ಸಂಖ್ಯೆ ಜಾಸ್ತಿ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದರ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಮೆಡಿಕಲ್ ಕಾಲೇಜುಗಳಲ್ಲಿ ಟೆಸ್ಟಿಂಗ್ಗೆ ಸೂಚನೆ ಕೊಡಲಾಗಿದೆ. ಟೆಸ್ಟ್ ಮಾಡಿ ಸರ್ಕಾರಿ ಲ್ಯಾಬ್ಗೆ ಕಳಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಗತ್ಯ ವೈದ್ಯಕೀಯ ಸಿಬ್ಬಂದಿ ಮೀಸಲಿರಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. 40 ನಾರ್ಮಲ್ ಬೆಡ್, 10 ICU ಬೆಡ್ ಮೀಸಲಿಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಿಗೆ ಕೂಡ ಮಾರ್ಗಸೂಚಿಯನ್ನು ಕೊಟ್ಟಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ. ಟೆಸ್ಟಿಂಗ್ಗಳನ್ನು ಮೆಡಿಕಲ್ ಕಾಲೇಜುಗಳಲ್ಲೂ ಕೂಡ ಆರಂಭ ಮಾಡಬೇಕು ಅಂತ ಇಲಾಖೆ ಸೂಚಿಸಿದೆ. ಕೋವಿಡ್ ಹಾಟ್ಸ್ಪಾಟ್ ಆಯ್ತಾ ಬೆಂಗಳೂರಿನ ಮಹದೇವಪುರ ಡೇಂಜರ್ ಝೋನ್ನಲ್ಲಿ ಮಹದೇವಪುರ ವಾರ್ಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಮಹದೇವಪುರದಲ್ಲಿ 16 ಕೊರೋನಾ ಕೇಸ್ಗಳು ಪತ್ತೆ ಆಗಿದ್ದಾವೆ. ಅತಿ ಹೆಚ್ಚು IT-BT ಕಂಪನಿಗಳು ಇರುವಂತಹ ಸ್ಥಳ ಇದು. ಹೊರ ರಾಜ್ಯದ ಜನರ ಮೇಲೆ ಈಗ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಮಾಡೋದಕ್ಕೆ ಕೂಡ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ. ಬೆಂಗಳೂರಿನ ಮಹದೇವಪುರ ಭಾಗದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಕೂಡ ಇಲ್ಲೇ ಟೆಸ್ಟಿಂಗ್ ಜಾಸ್ತಿ ಮಾಡಿದಾಗ ನಂಬರ್ ಆಫ್ ಕೇಸಸ್ಸು ಜಾಸ್ತಿ ಬರುತ್ತೆ ಯೂಶಲಿ. ಇನ್ನು IT-BT ಜನಗಳು ಹೆಚ್ಚಾಗಿ ಇರ್ತಕ್ಕಂಥದ್ದು ಇದೇ ಮಹದೇವಪುರ ವಾರ್ಡ್ನಲ್ಲಿ. ಅಲ್ಲಿ ಹೆಚ್ಚು ಕಂಪನಿಗಳು ಕೂಡ ಇದೆ. ಹೊರ ರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ಜನಗಳ ಸಂಖ್ಯೆ ಜಾಸ್ತಿ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದರ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ